ಬಸವರಾಜ ರಾಯರೆಡ್ಡಿ, ದೇಶಪಾಂಡೆ ಅವರು ಮತ್ತು ಬಿ ಆರ್ ಪಾಟೀಲ್ 3 ಜನ ಭಾಳ ಸೀನಿಯರ್ ಶಾಸಕರು. 3 ಜನ ಭಾಳ ಸೀನಿಯರ್ ಶಾಸಕರು. ದೇಶಪಾಂಡೆ ಅವರು 9 ಸಾರಿ ಗೆದ್ದಿದ್ದಾರೆ ಅಸೆಂಬ್ಲಿಗೆ. ರಾಯರೆಡ್ಡಿ 6 ಸಾರಿ ಗೆದ್ದಿದ್ದಾರೆ. ನಾನು ಬಿ ಆರ್ ಪಾಟೀಲ್ ಒಟ್ಟಿಗೆ ಅಸೆಂಬ್ಲಿಗೆ ಬಂದವರು 73. ಗೊತ್ತಾಯ್ತಾ? ಸೀನಿಯರ್ ಅಡ್ವೊಕೇಟ್ಸ್ ಅವ್ರಿಗೆ ಬೇರೆ ಬೇರೆ ಜವಾಬ್ದಾರಿಗಳು ಕೊಟ್ಟಿದ್ದೀವಿ. ಏನಂತ ಯಾರನ್ನ ಯತ್ನಾಳ್ ಅವರೇ ಡೈರೆಕ್ಟ್ ಆಗಿ ಯಡಿಯೂರಪ್ಪ ಅವರು ಕರಪ್ಷನ್ ಮಾಡ್ಯಾರ ಅಂತ ಆರೋಪ ಮಾಡ್ಯಾರ ಸರ್ ಕೊರೋನಾ ಕಾಲದಲ್ಲಿ. ಆಯ್ತಪ್ಪ, ನಾವು ಕಮಿಷನ್ ಮಾಡಿದ್ದೀವಿ ಅದ್ರ ಬಗ್ಗೆ. 40% ಕಮಿಷನ್ ಬಗ್ಗೆನೂ ಕೂಡ ಕಮಿಷನ್ ಮಾಡಿದ್ದೀವಿ. ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ಗಳು ಹಗರಣದಲ್ಲೂ ಕೂಡ ಕಮಿಷನ್ ಮಾಡಿದ್ದೀವಿ. ಅಲ್ಲಿ ಕೊಡಲಿ ಏನೇನು ದಾಖಲಾತಿಗಳಿದ್ದಾವೆ, ಅವ್ರು ಏನೇನು ಹೇಳಿಕೆ ಕೊಡ್ತಾರ ಇದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಕೊಡಲಿ ಅವರು ಹೋಗಿ. ಏನಂತ ಈಗ ಆರೋಪ ಮಾಡ್ತಾ ಇರೋರು ಯಾರು ಅಲ್ವಾ? ಅದನ್ನು ಸಾಬೀತು ಮಾಡಲಿಕ್ಕೆ, ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕಮಿಷನ್ ಮಾಡಿದ್ದೀವಿ ಅಲ್ವಾ? ಕಮಿಷನ್ ಮುಂದೆ ಹೋಗಿ ಹೇಳಿಕೆ ಕೊಡಲಿ, ಸ್ಟೇಟ್ಮೆಂಟ್ ಕೊಡಲಿ, ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದ್ದರೆ ಕೊಡಲಿ ಅವ್ರ ಹತ್ರ. ಸರ್, ಈಗ 3 ನೇಮಕಕ್ಕೆ ಕುಮಾರಸ್ವಾಮಿ ಅವರಿಗೆ ವಿರೋಧ ಮಾಡಿದ್ದಾರೆ ಸರ್. ಅಂದ್ರೆ 14 ಬಜೆಟ್ ಮಂಡನೆ ಮಾಡಿದ ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರರು ಬೇಕಂತ, ಆಮೇಲೆ ಅದು ಗಂಜಿ ಕೇಂದ್ರ ಮಾಡ್ಲಿಕ್ಕೆ ಹೊರಟಿದ್ರ ವಿಧಾನಸಭೆ ಅಂತ ಕೇಳ್ತಾ ಇದ್ದಾರೆ ಸರ್ ಕುಮಾರಸ್ವಾಮಿ ಅವರು. ಈಗ ನಾನು ಹೇಳಿದ್ದೀನಿ, ಉತ್ತರ ಹೇಳಿದೆ. ಈಗ ರಾಯರೆಡ್ಡಿ ಅವರಿಗೆ ಆರ್ಥಿಕವಾಗಿ ನಾಲೆಡ್ಜ್ ಇದೆ, ಗೊತ್ತಾಯ್ತಾ? ಹಾಗಾದರೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇರುವಾಗ ಒಬ್ಬರು ಸಲಹೆಗಾರರು ಮಾಡ್ಕೊಂಡಿದ್ರು, ಆರ್ಥಿಕ ಸಲಹೆಗಾರರು ಅಂತ. ಅವರು ಭಾಳ ಇದಿದ್ರ, ಆರ್ಥಿಕವಾಗಿ ಇಡೀ ಜಗತ್ ಪ್ರಸಿದ್ಧರಾಗಿದ್ರ. ವಿಧಾನಸೌಧದಲ್ಲಿ ವರ್ಗಾವಣೆ ದಂಧೆ ಅಂತದೆಲ್ಲ ನಡೀತಾ ಇದೆ. ಆಡಳಿತ ಸುಧಾರಣೆ ವಿಷಯದಲ್ಲಿ ಹಳೆ ಕಮಿಷನ್ ಏನ್ ಮಾಡಿದೆ, ಇವ್ರು ಏನ್ ಮಾಡ್ತಾರ ಅಂತ ಕೇಳ್ತಾ ಇದ್ದಾರೆ ಸರ್. ಯಾರು? ಕುಮಾರಸ್ವಾಮಿ. ಕುಮಾರಸ್ವಾಮಿಗೆಲ್ಲ ನಾವು ಉತ್ತರ ಕೊಡಲ್ಲ. ಸರ್, ಐ ಡು ನಾಟ್ ವಾಂಟ್ ಟು ರಿಪ್ಲೈ. ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡಲ್ಲ ಅಂತ ಹೇಳಿದ್ದೀನಿ. ಪುನಃ ಅದನ್ನೇ ಕೇಳಿದ್ರಿ ಅಂತ ಗ್ಯಾರಂಟಿ ಭಾಗ್ಯಲಕ್ಷ್ಮಿ ಇದ್ರು 3 ಮೊದಲೇ 2 ತಿಂಗಳ ಬಂತು ನಮ್ಮ ಜಿಲ್ಲೆಯಲ್ಲಿ. ಮಹಿಳೆಯರ 3 ತಿಂಗಳಿಂದ ಬಂದಿಲ್ಲ. ಯಾವುದು? ಯಾರ್ರಿ ಬಂದಿಲ್ವೇನ್ರಿ? ಡಿ ಸಿ ಯಾರ್ರಿ? ಡಿ ಸಿ ಬಂದಿಲ್ವಾ ಸರ್? ಬರ್ತಾ ಇದೆ ಸರ್, ಹಂತವಾಗಿ ಬರ್ತಾ ಇದೆ ಸರ್. ಹಂತವಾಗಿ ಅಂದ್ರೆ ಏನಯ್ಯ? ಈಗ ಎಷ್ಟು ಜನಕ್ಕೆ ನಾವು ಡಿಸೆಂಬರ್ ತಿಂಗಳಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ಅಷ್ಟು ಜನಕ್ಕೆ ಬಂದಿದೆಯಾ ಸರ್? ಡಿಸೆಂಬರ್ ತಿಂಗಳಲ್ಲಿ ಅದರಲ್ಲಿ 50% ಬಂದಿದೆ ಸರ್. ಇನ್ನು 50% ಬರುತ್ತೆ. ಯಾಕೆ ಬರಲಿಲ್ಲ? ಹಂತವಾಗಿ ಇನ್ನು ಡಿಸೆಂಬರ್ ಮುಗಿದಿಲ್ಲಪ್ಪ, ಕೊಡ್ತಾರ ಈಗ? ಹಂತವಾಗಿ ಬರ್ತಾ ಇಲ್ಲ ಅವೆಲ್ಲ ಕೊಟ್ಟಿದ್ದಾರೆ. ಅಕ್ಟೋಬರು, ನವೆಂಬರ್. ಯಾರು ಮಾಡ್ತಾ ಇರೋರು? ಯಾರು ಫಲಾನುಭವಿಗಳು ಎಲ್ಲ ಅಂತಂದ್ರೆ ಯಾರು ಹೆಸರು ಹೇಳ್ರಿ ಇಂತಿವ್ರು ಅಂತ. ಸುಮ್ಮನೆ ಜನಲ್ಲ ನೋಡಿಯಪ್ಪ, ನಾವು ಡಿಸೆಂಬರ್ ತಿಂಗಳು ಬಿಟ್ಟು ಬಾಕಿವೆಲ್ಲ ಕೊಟ್ಟಿದ್ದೀವಿ. ಡಿಸೆಂಬರ್ದು ಕೂಡ ಕೊಟ್ಟಿದ್ದೀವೋ ಇಲ್ವೋ ಅಂತ ಚೆಕ್ ಮಾಡ್ತೀನಿ ನಾನು. ಎಲ್ಲಿಗೆ? ಅಯೋಧ್ಯೆಗ ನಮ್ಗಿನ್ನೂ ಇವತ್ತಿನವರೆಗೆ ಬಂದಿಲ್ಲ ಆಹ್ವಾನ ಬಂದರೆ ನೋಡ್ತೀನಿ ನಾನು. ಇನ್ನು ಈಗ ಎಲ್ಲ ಅಪ್ರೂವ್ ಮಾಡಿದ್ದಾರೆ. ಹೈಕಮಾಂಡ್ ಜೊತೆ ಎಲ್ಲ ಮಾತಾಡ್ಬಿಟ್ಟು ಬಂದಿದ್ದೀವಿ, ನಾನು ಅಧ್ಯಕ್ಷರು. ಬಂದ ತಕ್ಷಣ ಇಶ್ಯೂ ಮಾಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.